ಸ್ನೇಹಿತರೆ ನಮಸ್ಕಾರ. ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ. ಅದೇ ರೀತಿ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಒಂದು ಆತ್ಮೀಯವಾದ ಒಂದು ಸ್ವಾಗತ ಸ್ನೇಹಿತರೆ. ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಈ ಮಾಹಿತಿನ ಎಲ್ಲ ರೈತರಿಗೂ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಈ ಗಿಡಕ್ಕೆ ಆ ಗೊಬ್ಬರ ಕೂಡ ಹಾಕಿದ್ದಾರೆ ನೋಡ್ಬೋದು ನೀವು. ಸೊ ಅದನ್ನು ಕಂಪ್ಲೀಟ್ ಗಿಡದ ಬದಿಗೆ ಅದನ್ನು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು ನಮ್ಮ ಶೇತು, ಸ್ಟಂಬ್ರಿಚ್ಚು ಮತ್ತು ಆಮೇಲೆ ವ್ಯಾಮು, ಜಿಂಕು, ಕಲ್ಚರ್ ಈ ಪ್ರತಿಯೊಂದು ಪ್ರಾಡಕ್ಟ್ ಇದಕ್ಕೆ ಬಳಕೆ ಮಾಡಿದ್ದಾರೆ. ಅದೇ ರೀತಿ ರೆಗ್ಯುಲರ್ ನಮ್ಮದು ಸ್ಟಂಬ್ರಿಚ್ ಮತ್ತು ಆಮೇಲೆ ಬಯೋ-99 ಇದಕ್ಕೆ ಸ್ಪ್ರೇ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಚಿಗುರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಮತ್ತು ಸ್ಟೆಪ್ ಬೈ ಸ್ಟೆಪ್ ನಾವು ಒಂದು 3 ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಮತ್ತು ಇದೇ ಗಿಡದ ಬಗ್ಗೆ ಸುಮಾರು ನಾನು 1.5 ವರ್ಷಗಳಿಂದ ನಾನು ವಿಡಿಯೋ ಅಪ್ಡೇಟ್ ಮಾಡ್ತಾ ನಾನು ಬರ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಬೇಕಾದರೆ ನೀವು ಖಂಡಿತ ನೀವು ನನ್ನ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೂರಾರು ವಿಡಿಯೋಗಳು ನಿಮಗೆ ರೋಸ್ ಬಗ್ಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಸೊ ನಿಮಗೇನಾದರೂ ನಮ್ಮ ಮಾಹಿತಿ ಇಷ್ಟ ಆಯಿತು ಅಂದರೆ ನೀವು ಎಲ್ಲ ನನ್ನ ರೈತ ಬಾಂಧವರು ನಮ್ಮ ಪೇಜನ್ನು ನೀವು ಫಾಲೋ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿ ಅದು ಚಿಗುರು ನಂತರ ಇವತ್ತು ಗಿಡ ನೋಡ್ಬೋದು ಯಾವ ಥರ ಗ್ರೋತ್ ಬಂದಿದೆ, ಮತ್ತು ಆಮೇಲೆ ಹೂವು ಯಾವ ರೀತಿ ಸ್ಟಾರ್ಟ್ ಆಗಿದೆ, ಮೊಗ್ಗು ಯಾವ ರೀತಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಗಮನಿಸ್ಬೋದು. ಸರಿಸುಮಾರು ಒಂದು 30ರಿಂದ 35 kg ಕೇವಲ ಒಂದು 18 ಗುಂಟೆಯಲ್ಲಿ ಇವತ್ತು ಒಂದು ಒಳ್ಳೆ ಇಳುವರಿ ಬರ್ತಾ ಇದೆ ಸ್ನೇಹಿತರೆ. ನಮಗೂ ಒಂದು ಖುಷಿಯಾದ ವಿಚಾರ, ಯಾಕೆಂದರೆ ರೈತರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಯಿತು, ಒಳ್ಳೆ ಇಳುವರಿ ಬರ್ತಾ ಇದೆ, ಅವ್ರಿಗೂ ಸ್ವಲ್ಪ ಲಾಭ ಆಯಿತು ಅಂತ ನಮಗೊಂಥರ ಖುಷಿ ಆಯಿತು ಸ್ನೇಹಿತರೆ. ಮತ್ತು ನಮ್ಮ ಪ್ರಾಡಕ್ಟ್ ಯಾಕೆ ಇಷ್ಟೆಲ್ಲ ಗೊಬ್ಬರ ಹಾಕಿ ಬಳಕೆ ಮಾಡಬೇಕು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಮೈಕ್ರೋಬ್ಸ್ ಖಂಡಿತ ಅದು ಏನು ಮಾಡುತ್ತೆ ಅಂದರೆ ಇರ್ತಕ್ಕಂಥ ಗೊಬ್ಬರನ ನೀಟಾಗಿ ಅದು ಬ್ಯಾಕ್ಟೀರಿಯಾಗೆ ಪರಿವರ್ತನೆ ಮಾಡಿ, ಮತ್ತು ಆಮೇಲೆ ಇರ್ತಕ್ಕಂಥ ಗೊಬ್ಬರನ ನೀಟಾಗಿ ಡಿಕಂಪೋಸ್ಟ್ ಮಾಡಿ ಭೂಮಿಯಲ್ಲಿ ಯಾವುದೇ ರೀತಿ ಗೊಬ್ಬರನ ಅದು ವೇಸ್ಟ್ ಮಾಡಲ್ಲ, ನೀಟಾಗಿ ಅದು ಗಿಡಕ್ಕೆ ತಲುಪಿಸೋಂಥ ವ್ಯವಸ್ಥೆ ಮಾಡುತ್ತೆ. ಸ್ಟಂಬ್ರಿಚ್ ಮತ್ತು ಆಮೇಲೆ ಬಯೋ-99 ನೀವು ಬಳಕೆ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಹೂವು ನಿಮಗೆ ಕ್ವಾಲಿಟಿ ಆಗಿರ್ಬೋದು, ಶೈನಿಂಗ್ ಆಗಿರ್ಬೋದು, ಚಿಗುರು ಆಗಿರ್ಬೋದು ನಿಮಗೆ ತುಂಬ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ. ನಿಮಗೇನಾದರೂ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ವಿಡಿಯೋನ ನೀವು ಸೇವ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು 4 ಜನಕ್ಕೆ ಇದನ್ನು ಶೇರ್ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ. ಅದೇ ರೀತಿ ದಯವಿಟ್ಟು ನೀವು ನಮ್ಮ ಯೂಟ್ಯೂಬ್ಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನನ್ನ ರೈತ ಮಿತ್ರರು ನಮ್ಮ ವಿಡಿಯೋನ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ.